2019ರ ನನ್ನ ಜೀವನದ ಮೊದಲನೇ ಚುನಾವಣೆ. ಆ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ 7 ಜನ ಶಾಸಕ ಮಿತ್ರರಲ್ಲಿ ಒಂದು ಮನಸ್ಸಿನಲ್ಲಿ ವಿಚಾರವನ್ನ ಹೇಳಿದ್ರು. ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ ಇದ್ದಾನೆ. ಈ ಯುವಕನನ್ನ ನಾವು ಜಿಲ್ಲೆ ಕಟ್ತಕ್ಕಂಥದಕ್ಕೆ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ನಿಖಿಲ್ ಕುಮಾರಸ್ವಾಮಿನ ಕರೆ ತರಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರರು ಮಾಡಿದಂತ ಅವತ್ತಿನ ತೀರ್ಮಾನಕ್ಕೆ ರಾಜಕೀಯದ ಷಡ್ಯಂತ್ರ ಅವತ್ತು ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದ್ರು ಕೂಡ ಜಿಲ್ಲೆನಲ್ಲಿ ಎಲ್ಲ ಕಡೆ ಹಿನ್ನಡೆಯನ್ನ ಕಂಡಿದ್ರು ಕೂಡ ನಾಗಮಂಗಲ ತಾಲೂಕಿನ ಮಹಾಜನತೆ ನಿಖಿಲ್ ಕುಮಾರಸ್ವಾಮಿಗೆ 12,000 ಲೀಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನ ಕೊನೆ ಉಸಿರಿರೋವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ. ಜನತಾದಳ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾಗಮಂಗಲ ತಾಲೂಕಿನ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸುರೇಶ್ ಗೌಡ್ರಿಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಹಿರಿತನದ ಮೇಲೆ ನನಗೆ ಗೌರವ ಇದೆ. ಆದರೆ ಪಾಪ ಇತ್ತೀಚೆಗೆ ನೀವು ಮಾಧ್ಯಮದ ಮುಂದೆ ಬಂದಾಗ ನೀವಿವತ್ತು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬಂದು ಬೆಳೆದು ನಿಂತಿದ್ದೀರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ಒಬ್ಬನೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪಕ್ಷದಿಂದ ತಾವೇನು ಗುರುತಿಸ್ಕೊಂಡಿದ್ರಿ, ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರಿ, ತಾವು ಮಂತ್ರಿಗಳಾಗ್ಲಿಕ್ಕೆ, ತಾವು ಶಾಸಕರಾಗ್ಲಿಕ್ಕೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆ ಅಂತಕ್ಕಂಥದನ್ನ ನಿಮಗೆ ಕ್ರಿಯೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ದಯಮಾಡಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಪಾಪ 2019ರ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ರು ಉಸ್ತುವಾರಿ ಮಂತ್ರಿಗಳು. ನಿಖಿಲ್ ಕುಮಾರಸ್ವಾಮಿ ತೆಗಿಬೇಕು ಅಂತ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ರಿ. ಕೊಟ್ಟಿದಾರಲ್ಲಣ್ಣ ಜನ 136 138 ಜನ ಶಾಸಕರೇ, ಹೌದಲ್ವೇ? ಏನು ಮಾಡ್ತಿದ್ದೀರಿ? 6 ಜನ ಶಾಸಕರು ಮಂಡ್ಯ ಜಿಲ್ಲೆ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಲ್ಲ ಕಳೆದ ಚುನಾವಣೆಯಲ್ಲಿ. ಮತ್ತೊಬ್ರು ಪಾಪ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ. ಪೆನ್ನು ಪೇಪರ್, ಪೆನ್ನು ಅವ್ರ ಜೇಬ್ದು, ಪೇಪರ್ ಜನಗಳದಂತೆ. ಪೆನ್ ಕೊಡಿ, ಪೇಪರ್ ಕೊಡಿ, ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಪಾಪ ಹೇಳಿದ್ರು. ಅಲ್ಲಣ್ಣ, ನಿನಗೆ ಪೆನ್ನು ಕೊಟ್ಟಾಯ್ತು, ಹಾಳೆನೂ ಕೊಟ್ಟಾಯ್ತು, ಇನ್ಯಾತಕ್ಕೆ ಕಾಯ್ತಿದಿ? ಏನ್ ಬರ್ಕತಿ? ಕೊನೆಗೆ ಪಾಪ ಏನಂದ್ರಿ? 6 ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯತೆ ಇಲ್ದಿರಾ ಏನ್ ಬಿರುದು ಕೊಟ್ರಪ್ಪ? ಏನ್ ಬಿರುದು ಕೊಟ್ರಣ್ಣ ನಮ್ಗೆ? ಛತ್ರಿಗಳು. ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಗೌರವದ ನಡೆಗಳು. ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ, ಲಾಟ್ರಿ ಆಡಿಸ್ಕೊಂಡು ಶಾಸಕ ಆದವ. ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆ ಎತ್ಕೊಂಡು ಬದುಕು ಬಾಳ್ತಾ ಇದ್ದಾರೆ ಇವರೆಲ್ಲ.
ಅಂತವನು ಒಬ್ಬ ಮಹಾನುಭಾವ ಶಾಸಕ. ಅದಕ್ಕೆ ಸಮಜಾಯಿಸಿ ಕೊಟ್ರು. ಛತ್ರಿಗಳಂದ್ರೆ ಏನು ಅರ್ಥ? ಛತ್ರಿಗಳಂದ್ರೆ ಆತನ ಅರ್ಥದಲ್ಲಿ ಬುದ್ಧಿವಂತರಂತೆ, ಪ್ರಜ್ಞಾವಂತರಂತೆ. ಅಲ್ಲ ರೀ ಸ್ವಾಮಿ, ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಅರ್ದು ಕುಡಿದಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಅದು ಮಂಡ್ಯ ಜಿಲ್ಲೆ ಕಣ್ರಿ. ಮಂಡ್ಯ ಜಿಲ್ಲೆ ಜನತೆಗೆ ನೀವು ರಾಜಕಾರಣವನ್ನ ತೋರಿಸ್ತೀರಾ? ಮಂಡ್ಯ ಜಿಲ್ಲೆ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಎಂತೆಂತ ಹೋರಾಟಗಾರರು ಇವತ್ತು ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದಾರೆ. ಮಾದೇಗೌಡರು, ಚೌಡೇನವರು, ಶಂಕರೇಗೌಡರು, ಸಿಂಗಾರಿಗೌಡರು, ಮಳವಳ್ಳಿಯ ಇಲ್ಲಿಯ ನಾಗಮಂಗಲದ ಸಿಂಗಾರಿಗೌಡರು, ಅಂತಂತ ಮಹಾನ್ ಭಾವರು ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಜಿಲ್ಲೆ, ಇಲ್ಲಿ ನಿಂತ್ಕೊಂಡು ನೀವು ಇವತ್ತು ಛತ್ರಿ ಅಂತ ಪಾಪ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಬಿರುದು ಕೊಡ್ತಿರಲ್ಲ. ಕಾಳ ಬಾಲ ದೂರ ಇಲ್ಲ. ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದೀರಿ. ಒಮ್ಮೆ ಇನ್ನೂ ದಿಟ್ಟವಾದಂತ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ.